ವಿಶೇಷ ಮಂಡಕ್ಕಿಯನ್ನು ಉಪಯೋಗಿಸಿ ಗರಿ ಗರಿಯಾಗಿರುವ ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ಎಲ್ಲ ಸಾಮಗ್ರಿಯನ್ನು ಹೀಗೆ ಜೋಡಿಸಿ ಇಟ್ಕೊಂಡ್ಬಿಡ್ಬೇಕು ನಾವು, ಅಂದರೆ ಯಾವುದು ಮಿಸ್ ಆಗಲ್ಲ. ಮಾಡೋದು ಕೂಡ ತುಂಬಾ ಸರಳ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಚಿರೋಟಿ ರವೆ, ದೊಡ್ಡ ಕಪ್ಪಿನಿಂದ 1 ಕಪ್ಪಿನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ನಾವು ಎಷ್ಟು ರವೆ ತಗೊಂಡಿರ್ತೀವಿ ಅದರ ಡಬಲ್ ನಾವು ಮಂಡಕ್ಕಿ ತಗೋಬೇಕಾಗತ್ತೆ. ಇದನ್ನ ಚುರುಮುರಿ ಕೂಡ ಅಂತಾರೆ, ಬುರ್ಗುಲ್ ಕೂಡ ಅಂತಾರೆ. ಯಾವ ಚುರುಮುರಿ ಯಾವ ಮಂಡಕ್ಕಿ ಆದರೂ ಆಯ್ತು ಬಂಧುಗಳೇ. ಉಪ್ಪು ಮಂಡಕ್ಕಿ, ಸಪ್ಪು ಮಂಡಕ್ಕಿ, ದಪ್ಪ ಮಂಡಕ್ಕಿ ಯಾವುದಾದ್ರೂ ಆಗಲಿ ಬಂಧುಗಳೇ. ಅದಕ್ಕೆ ರುಚಿಗನುಸಾರ ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನ ಹೀಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ಅದು ಗರಿ ಗರಿ ಇರಲ್ಲ, ಹಾಗಾಗಿ ಉಪ್ಪು ಹಾಕೋದ್ರಿಂದ ಬೇಗನೆ ನುಣ್ಣಗಾಗತ್ತೆ ನಮಗೆ. ಈಗ ಅದರಲ್ಲಿ ನೋಡ್ರಿ, ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ, ಒಂದು 2 ಸ್ಪೂನಷ್ಟು ಶೇಂಗಾ, 1 ಸ್ಪೂನಷ್ಟು ಧನಿಯಾ, 1 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಹಾಗೆ 1.5 ಸ್ಪೂನಷ್ಟು ಹುರುಗಡಲೆ. ಶೇಂಗಾ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಹುರುಗಡಲೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಈಗ ಇದನ್ನ ತರಿಯಾಗಿ ನಾವು ಇದನ್ನ ಪೌಡರ್ ಮಾಡ್ಕೊಂಡು ಬರಬೇಕು. ಅಲ್ಲಲ್ಲೇ ನಮಗೆ ಶೇಂಗಾ ಹುರುಗಡಲೆ ಹೀಗೆ ಉಳಿದ್ರೂ ತೊಂದರೆ ಏನಿಲ್ಲ, ಪೂರ್ತಿಯಾಗಿ ನೈಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಪೌಡ್ರ್ ಮಾಡ್ಕೊಂಡಿರುವಂಥ ಪೌಡ್ರನ್ನು ನಾವೀಗ ರವೆ ಸೇರಿಸ್ಕೊಂಡಿದ್ದ ಪಾತ್ರೆಗೆ ಹಾಕ್ಕೊಂಡೆ. ನಂತರ ಮಿಕ್ಕಿದ ಐಟಮನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಆದಷ್ಟು ಚಿಕ್ಕಗೆ ಕಟ್ ಮಾಡ್ಕೋಬೇಕು ನಾವು. ನಂತರ ಇಲ್ಲಿ ಒಂದೇ ಒಂದು ಕ್ಯಾರೆಟ್ ಅಥವಾ ಗಜ್ಜರಿ ಯಾವುದಾದ್ರೂ ಆಗಿರ್ಬೋದು ತುರ್ಕೊಂಡಿರೋದು. ನಂತರ ಇಲ್ಲಿ ಒಂದು ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಕರಿಬೇವಿನ ಸೊಪ್ಪು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋದು, ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿರೋದು, ಒಂದು 2 ಹಸಿಮೆಣಸಿನಕಾಯಿ ಚಿಕ್ಕಿಗೆ ಕಟ್ ಮಾಡ್ಕೊಂಡಿದ್ದು, ಹಾಗೆ 1 ಸ್ಪೂನಷ್ಟು ಹೆಸರು ಬೇಳೆ, ಅರಿಶಿಣ 2 ಚಿಟಿಕೆ, 1 ದೊಡ್ಡ ಸ್ಪೂನಿನಿಂದ 1 ಸ್ಪೂನ್ನಷ್ಟು ಅಚ್ಚು ಖಾರದ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ಮೊದಲು ಇದನ್ನ ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಎಷ್ಟು ನಾವು ಚಲೋ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ನಮ್ಮ ಚೆನ್ನಾಗಿರುವಂಥ ಗರಿ ಗರಿ ಆಗಿರುವಂಥ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡ್ರಿ, ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವು ಉಂಡೆ ಕಟ್ಟಬೇಕ್ರಿ, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಲಿಕ್ಕೆ ಬರ್ಬೇಕು ನಮಗದು. ನಮ್ಮ ಈರುಳ್ಳಿಯಲ್ಲಿ ತೇವಾಂಶ, ಕರಿಬೇವು, ಕೊತ್ತಂಬರಿಯಲ್ಲಿ ತೇವಾಂಶ ಎಲ್ಲಾನು ಹೊರಗಡೆ ಬಿಡಬೇಕು. ಕಲರ್ ಕೂಡ ನೋಡ್ರಿ ಎಷ್ಟು ಚೇಂಜ್ ಆಗಿದೆ. ವೈಟ್ ಇತ್ತು ನಮ್ಮ ರವೆ ಇರೋದು, ಇವಾಗ ನೋಡ್ರಿ ಕಲರ್ ಚೇಂಜ್ ಆಗಿದೆ. ಇಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೊಂಡ ನಂತರ 1 ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿದ್ದೀನಿ. ತೋರಿಸಿದೆ ಬಂಧುಗಳಲ್ಲೇ, ನಿಮಗೆ ನೀಟಾಗಿ ಕಾಣಲಿಲ್ಲ. ಕೊನೆಗೆ ನಾನು ಎಷ್ಟು ಉಳಿದಿದೆ ಅಂತ ತೋರಿಸ್ತೀನಿ. ಈಗ ಇದ್ರಲ್ಲಿ ನೋಡ್ರಿ ಸ್ವಲ್ಪನ ನೀರು ಹಾಕೊಂಡು ನೀಟಾಗಿ ನಾವು ಕಲಿಸ್ಕೋಬೇಕು. ಚಲೋತ್ನಂಗೆ ನಾದಿ ಕಲಿಸ್ಕೋರಿ ನೀವು. ನಾವು ರೊಟ್ಟಿಯನ್ನ ಮಾಡಲಿಕ್ಕೆ ಯಾವ ರೀತಿಯಾಗಿ ಕಲಿಸ್ತೀವಲ್ವ ಹಿಟ್ಟು, ಅದೇ ರೀತಿಯಾಗಿನ ಕಲಿಸ್ಕೊಳ್ರಿ. ಆದ್ರೆ ನೀರು ಒಂದೇ ಸಲ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಹಿಂಗೆ ಸ್ವಲ್ಪನ ಹಾಕೊಂಡು ಚಲೋತ್ನಂಗೆ ನಾದ್ರಿ ನೀವು. ನಾವು ಎಷ್ಟು ಚಲೋತ್ನಂಗೆ ನಾದತೀವಿ ಅಷ್ಟು ನಮ್ಗೆ ಚೆನ್ನಾಗಿರುವಂಥ ಬ್ರೇಕ್ಫಾಸ್ಟು, ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗತ್ತೆ ರೀ. ಈಗ ನೋಡ್ರಿ, ನಾನು 4 ಬಳ್ಳಿನಿಂದ ಫೋಲ್ಡ್ ಮಾಡಿ ಮಿದ್ದಿ ಅದನ್ನಿ ಕಲಿಸ್ತಾ ಇದ್ದೀನಿ. ಹೀಗೆ ಕಲಿಸೋದ್ರಿಂದ ಜಾಸ್ತಿ ನೀರು ಬೇಕಾಗಲ್ಲ ನಮ್ಗೆ. ಅದ್ರ ಒಳಗಿರುವಂಥ ನೀರೆಲ್ಲ ಹೊರಗಡೆಗೆ ಬರುತ್ತೆ ರೀ. ಬ್ಯಾಟರ್ ಕೂಡ ಸ್ಮೂತ್ ಆಗುತ್ತೆ ನಾವು ಕಲಿಸಿದ್ದು. ಈಗ ನೋಡ್ರಿ, ಬ್ಯಾಟರ ರೆಡಿ ಆಯಿತು. ಈಗ ನಮ್ಮ ಬಲಗೈಗೆ ಕೈಗೆ ಹತ್ತಾಕತ್ತೈತ್ರಿ ಇದು. ಈಗ ಎಡಗೈಯಿಂದ ತೋರಿಸ್ತೀನಿ ನೋಡ್ರಿ, ಮುಟ್ಟಿದ್ರೆ ನಮ್ಮ ಕೈಗೆ ಏನು ಹತ್ತಬಾರ್ದ್ರಿ, ಸ್ಮೂತ್ ಇರ್ಬೇಕು ಬ್ಯಾಟ್ರ್. ನಮ್ಮ ಕೈ ಎಷ್ಟು ನೀಟ್ ಆಗೈತೆ ಅಲ್ರಿ. ಈಗ ಮೊದಲ ನಾವು ಕಲಿಸ್ಕೊಂತಿರ್ತೀವಲ್ರಿ, ಬಲಗೈಗೆ ಆಲ್ರೆಡಿ ಹತ್ತಿರ್ತೈತ್ರಿ ಅದು. ಹಾಗಾಗಿ ಈಗ ಚೆಕ್ ಮಾಡ್ಕೊರಿ ಉಂಡೆ ಕಟ್ಕೊಂಡು. ನಾವು ಉಂಡೆ ಕಟ್ಟಿದ್ರೆ ಎಲ್ಲಿ ಬ್ರೇಕ್ ಆಗಬಾರ್ದ್ರಿ. ಈಗ ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆಂಟ್ ಇದು. ಈಗ ನೀರು ನೋಡ್ರಿ, 1 ಗ್ಲಾಸ್ನೊಳಗೆ ಇಷ್ಟ ಉಳ್ದಾವ್ರಿ. ನಮಗೆ 1-2 ಚಮಚದಷ್ಟು ನೀರು ಉಳ್ದೈತ್ರಿ. ನಾವು ಈ ಕ್ವಾಂಟಿಟಿಗೆ ಸುಮಾರಾಗಿ 1 ಗ್ಲಾಸ್ ನೀರಿನಷ್ಟು ಉಪಯೋಗ ಮಾಡೀವಿ. ಈಗ ಇದಕ್ಕೆ ಪ್ಲಾಸ್ಟಿಕ್ ಚೀಟಿಗೆ ಒಂದಿಷ್ಟು ಎಣ್ಣೆಯನ್ನು ಹಚ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಸೈಜ್ ತಗೊಂಡು ಉಂಡೆ ಮಾಡ್ಕೊಂಡು ಇದನ್ನು ನಾವು ಹಿಂಗೆ ತಟ್ಟಬೇಕ್ರಿ. ಜಾಸ್ತಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರೆ, ಸ್ವಲ್ಪ ತೆಳ್ಳಗೆ ಮಾಡ್ಕೊರಿ, ಅಂದ್ರೆ ಗರಿ ಗರಿ ಆಗುತ್ತೆ. ಇದನ್ನ 1 ತಿಂಗಳವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ಕೊನೆ ಎಲ್ಲ ನಿಮಗೆ ಬ್ರೇಕ್ ಆಗ್ತಿತ್ತು ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಡ್ರಿ. ಈಗ ಗ್ಯಾಸ್ ಹಚ್ಚಿ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿರಿ. ಎಣ್ಣೆ ಬಿಸಿ ಆದ ನಂತರ ಅದರಲ್ಲಿ ನೋಡ್ರಿ ಇದನ್ನ ಹಾಕಿ 1-2 ನಿಮಿಷ ವೇಟ್ ಮಾಡ್ರಿ. ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಅದು ಮೇಲೆ ಬರುತ್ತಲ್ರಿ, ಹಿಂಗ ಮುಣಗಿಸಿ ಕರೀರಿ. ಇಲ್ಲಂದ್ರ ನಡಕ ಉಬ್ಬಿ ನಿಂದಿರ್ತೈತ್ರಿ. ಇದು ನಾವು ತೆಳ್ಳಗ್ ಮಾಡ್ಕೊಂಡಿರ್ತೀವಲ್ರಿ, ದಪ್ಪ ಮಾಡ್ಕೊಂಡಿದ್ರ ಉಬ್ಬಿ ನಿಂದ್ರಂಗಿಲ್ರಿ. ಅದು ನಾವು ತೆಳ್ಳಗ್ ಮಾಡ್ಕೊಂಡಿವ್ರಿ. ಯಾಕಂದ್ರೆ ಗರಿ ಗರಿ ಆಗ್ಬೇಕು ನಮ್ಗೆ. ನಾವು ತಿಂಗಳವರೆಗೆ ಸ್ಟೋರೇಜ್ ಮಾಡ್ಕೋಬೇಕು ಇದನ್ನ.
ತಿಂಗಳು ಬಿಟ್ಟು ನೀವು ಎಷ್ಟು ದಿವಸ ಆದರೂ ಸ್ಟೋರೇಜ್ ಮಾಡ್ಕೊರಿ, ಚೆನ್ನಾಗಿರ್ತೈತಿ. ಈಗ ನೋಡ್ರಿ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಂಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಗರಿ ಗರಿ ಆಗೋಂಗೆ ಫ್ರೈ ಮಾಡ್ಕೊಂಡೆ ರೀ ಇದನ್ನ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು ಕೂಡ ನಾ ಫ್ರೈ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ನಾವು ಎಲ್ಲಾನು ಹಿಂಗ ರೆಡಿ ಮಾಡ್ಕೊಂಡು ಬರೋಣ್ರಿ. ನೀಟಾಗಿ ನಾವು ಫ್ರೈ ಆಗ್ಬೇಕ್ರಿ. ಅಂದ್ರೆ 1 ತಿಂಗಳಿಟ್ರಿ ಏನೂ ಆಗಂಗಿಲ್ರಿ. ನಿಮಗೆ ಡೌಟ್ ಬರ್ತಿರ್ಬೋದು, ಈರುಳ್ಳಿ ಹಾಕಿವಿ 1 ತಿಂಗಳು ಹಂಗಿರ್ತೈತಿ ಅಂತ. ನಾವು ನೀಟಾಗಿ ಫ್ರೈ ಮಾಡಿದ್ರೆ ಏನೂ ಆಗಲ್ರಿ, ಈರುಳ್ಳಿ ಗರಿ ಗರಿ ಆಗಿರ್ತೈತ್ರಿ. ಈಗ ಸರ್ವ್ ಮಾಡಿದ್ವಿ ನೋಡ್ರಿ. ಇದನ್ನ ನಾವು ಗಟ್ಟಿ ಕೆನೆ ಮೊಸರಿನ ಜೋಡಿ ತಿಂತಾ ಇದ್ರೆ ಸಖತ್ತಾಗಿರ್ತೈತ್ರಿ. ಟೇಸ್ಟು ಎಕ್ಸಲೆಂಟ್ ಆಗಿರ್ತೈತೆ. ನಮ್ಮ ಮೊಸರು ಗಟ್ಟಿಗಿರ್ಬೇಕ್ರಿ, ಅದ್ರೊಳಗೆ ಕೆನಿ ಇರ್ಬೇಕ್ರಿ. ಆಹಾಹಾ ಏನು ರುಚಿ ರೀ. ತಿಂತಾ ಇದ್ರ ಸೌಂಡ್ ಕೇಳಿದ್ರೋದಿಲ್ರಿ ನಾ ಕಟ್ ಮಾಡಿದ್ದು. ಈಗ ತಿಂದು ಕೇಳ್ತೀನಿ ಸೌಂಡ್ ಕೇಳ್ರಿ ಹೆಂಗಿರ್ತೈತೆ ಅಂತ ಹೇಳಿ. ಕೇಳಿದ್ರೋದಿಲ್ರಿ ಎಷ್ಟು ಗರಿ ಗರಿ ಆಗೈತೆ ಅಂತ ಹೇಳಿ. ಇದನ್ನ ಬೇಕಂದ್ರೆ ಮೆತ್ತಗೆ ಕೂಡ ಮಾಡ್ಕೋಬಹುದು. ಮೆತ್ತಗೆ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಮೆತ್ತಗೆ ಕಲಸ್ಕೋರಿ. ಮೆತ್ತಗೆ ಕಲಸ್ಕೊಂಡು ಇದನ್ನ ನೀವು ಕಾಯಿ ಚಟ್ನಿ ಜೊತೆ ಕೂಡ ಬ್ರೇಕ್ಫಾಸ್ಟ್ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನೋಡಿದ್ರಲ್ವಾ ಯಾವ ರೀತಿ ಮಾಡ್ಬೇಕಂತ ಒಂದ್ಸರಿ ಟ್ರೈ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.